ಮೇಷರಾಶಿಯಿಂದ ಮೀನರಾಶಿಯವರೆಗೂ 12 ರಾಶಿಗಳಿದೆ. ಗ್ರಹಣದ ಕ್ರೂರ ಆ ರಾಶಿಯಲ್ಲಿ ಆಗುತ್ತೋ ಆ ರಾಶಿಗಳು ಅಂದರೆ ಕುಂಭ ಮೀನರಾಶಿಗಳಲ್ಲಾಗ್ತದೆ. ಕುಂಭರಾಶಿಗಳಿಗೆ ಮೀನರಾಶಿಗೆ ಮನಸ್ಥೈರ್ಯ ಕಳ್ಕೋತಾರೆ, ದುಡ್ಡಿನ ಬವಣೆ ಆಗುತ್ತೆ, ಆಗೋ ಕೆಲಸ ಆಗೋದಿಲ್ಲ. ಆದ್ದರಿಂದ ಅದರ ಪ್ರಭಾವ ಅದರ ಮೇಲೆ ಜಾಸ್ತಿ ಇರುತ್ತೆ. ಯಾರಿಗೆ ಶುಭ ಅಂತಂದರೆ ಒಂದು ಮಿಥುನ ರಾಶಿಗೆ ಒಳ್ಳೆಯ ಫಲವನ್ನೇ ಹೇಳ್ಬೋದು. ತುಲಾ ರಾಶಿಗೂ ತುಂಬ ಚೆನ್ನಾಗಿರುತ್ತೆ. ಮೀನರಾಶಿ ಕೂಡ ಅಲ್ಲಾಗೋದ್ರಿಂದ 50 ಭಾಗ ಚೆನ್ನಾಗಿರುತ್ತೆ, 50 ಭಾಗ ಚೆನ್ನಾಗಿರಲ್ಲ. ಧನು ರಾಶಿಗೆ ತುಂಬ ಒಳ್ಳೆಯದಾಗುತ್ತೆ. ಮಿಕ್ಕ ರಾಶಿಗಳಿಗೆ ಅಲ್ಪ ಮಟ್ಟಿಗೆ ಕೆಲವೊಂದು ಕೆಲಸಗಳು ಆಗದೇ ಇದ್ದರೂ ಕೂಡ ಕೆಲಸಗಳಾಗತಕ್ಕಂಥ ಸಮಯ ಕಾಯಬೇಕಾಗತ್ತೆ ಅವರು. ಹಾಗೆ ತುಲಾರಾಶಿಗಂತೂ ವಿಶೇಷವಾದ ಲಾಭವೇ ಅಂತ ನಾವು ಗಂಟಾಘೋಷ ಹೇಳಬಹುದು.